ಸರ್, ಈ ಒಂದು ಸೆಪ್ಟೆಂಬರ್ 10 ಅಂತಕ್ಕಂಥ ಚಿತ್ರದಲ್ಲಿ ತಾವು ನಾಯಕ ನಟನಾಗಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು, ತಮ್ಮ ಪಾತ್ರ ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶಾತ್ಮಕವಾಗಿರ್ತಕ್ಕಂಥದ್ದು ಸರ್ ಇದರಲ್ಲಿ? ಸೊ ಈ ಸಿನಿಮಾದಲ್ಲಿ ತುಂಬ ವಿಶಿಷ್ಟವಂತ ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್. ಸೊ ಇದರಲ್ಲಿ ನಾನು BSc ಅಗ್ರಿಕಲ್ಚರ್ ಓದುವಂಥ ಒಂದು ಸ್ಟೂಡೆಂಟ್ ನಾನು. ಸೊ ಇದರಲ್ಲಿ ನನಗೂ ಮತ್ತು ನನ್ನ ಗರ್ಲ್ಫ್ರೆಂಡ್ಗೆ ಯಾವ ರೀತಿ ಒಂದು ಸಂಬಂಧ ಆಯಿತು, ಅದರಿಂದ ಏನು ತೊಂದರೆ ಆಯಿತು ಅನ್ನೋದೇ ಸ್ಟೋರಿ. ಸೊ ಅದಕ್ಕೆ ನಾವು ಸೂಸೈಡ್ ಮಾಡ್ಕೊಂಡಿದ್ದೀವಾ ಇಲ್ವಾ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸರ್, ತುಂಬಾ ದೊಡ್ಡ ಡೈರೆಕ್ಟರ್ ಸರ್, ದೊಡ್ಡ ದೊಡ್ಡ ಕಲಾವಿದರಿಗೆ ಅವರು ಚಿತ್ರಗಳನ್ನು ಮಾಡಿರ್ತಕ್ಕಂಥದ್ದು. ಈಗ ಅವರ ಒಂದು ನಿರ್ದೇಶನದಲ್ಲಿ ತಾವು ನಟನೆ ಮಾಡಿರ್ತಕ್ಕಂಥದ್ದು ಏನು ಅನ್ನಿಸ್ತು ಸರ್? ನಿಜವಾಗ್ಲೂ ಯಾವುದೋ ಜನರಲ್ಲಿ ಅದೃಷ್ಟ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ಅವರು 105 ಸಿನಿಮಾಗಳು ಮಾಡಿದ್ದಾರೆ. 105ನೇ ಸಿನಿಮಾದಲ್ಲಿ ನನ್ನ ಮೊದಲನೇ ಸಿನಿಮಾ ಇತ್ತು. ಸೊ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಮೊದಲನೇ ಸಿನಿಮಾನೇ ದೊಡ್ಡ ಡೈರೆಕ್ಟರ್ ಜೊತೆ, ತುಂಬ ದೊಡ್ಡ ಡೈರೆಕ್ಟ್ರು. ನಾರ್ಮಲ್ ಏನೋ ದೊಡ್ಡ ಡೈರೆಕ್ಟ್ರ್ ಅಂತ ಹೇಳೋಕ್ಕಾಗಲ್ಲ. ತುಂಬ ದೊಡ್ಡ ಡೈರೆಕ್ಟ್ರ್ ಅವರು. ಒಂದು ಸೆಂಚುರಿ ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ಬೋದು ನಾವು. ಸರ್, ಈ ಒಂದು ಸಿನಿಮಾದಲ್ಲಿ ತಾವು ಏನು ನಟನೆ ಮಾಡ್ತಾ ಇರ್ಬೇಕಾದ್ರೆ ಏನಾದರೂ ಒಂದು ಸ್ವಲ್ಪ ಕಷ್ಟ ಸಾಧ್ಯತೆಗಳಾಗಿರ್ತಕ್ಕಂಥದ್ದು? ಇಲ್ಲ, ಆ ಥರ ನನಗೇನು ಅನಿಸಿಲ್ಲ. ಯಾಕಂದರೆ ನಾನು ಇದು ಫಸ್ಟ್ ಫಿಲ್ಮ್ ಅಲ್ಲ, ಇದು 2ನೇ ಫಿಲ್ಮ್ ನನಗೆ ಆ್ಯಕ್ಚುಲಿ. ಸೊ ಅದರಿಂದ ನನಗೇನು ಕಷ್ಟ ಅನಿಸಿಲ್ಲ. ಸೊ ನನಗೆ ಈಸಿಯಾಗಿತ್ತು, ಸುಲಭವಾಗೇ ಇತ್ತು. ಇನ್ನು ನಮಗೇನಾದ್ರು ಡೌಟ್ ಇದ್ದರೆ ದೊಡ್ಡವ್ರು ಇದ್ದಾರಲ್ವ, ಅವ್ರು ನಮ್ಗೆ ಹೇಳ್ಕೊಡೋರು, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಸೊ ಅವ್ರ ಸಜೆಷನ್ ತೊಗೊಂಡು ನಾವು. ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ಈ ಸಿನಿಮಾದಲ್ಲಿ ತಮಗೆ? ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಕಲಿತೆ ನಾನು ಈ ಸಿನಿಮಾದಲ್ಲಿ. ಯಾಕಂದರೆ ಅಂಥ ಒಂದು ದೊಡ್ಡ ಡೈರೆಕ್ಟರ್ ಜೊತೆ ನಾವು ಕೆಲಸ ಮಾಡುವಾಗ ತುಂಬ ಇರುತ್ತೆ ಕಲಿಯೋದಕ್ಕೆ. ಬಟ್ ಇನ್ನೂ ಕಲಿಬೇಕು, ನಾನು ಇನ್ನೂ ಕಲಿತಾ ಇದ್ದೇನೆ. ಸೊ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಷ್ಟೇ. ಸಿನಿಮಾ ಒಳ್ಳೆಯದಾಗಲಿ ಅಂತ ಶುಭಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್.